ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಇಷ್ಟು ವರ್ಷ ಆದಮೇಲೆ ಒಬ್ಬಳೇ ಹೇಗಿರ್ಬೋದು ಅಥವಾ ನನಗೆ ನಾನಷ್ಟೇ ಟೈಮ್ ಕೊಟ್ಕೊಂಡಾಗ ಹೇಗಿರ್ತೀನಿ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನಾನು ಅಮ್ಮನ ಮನೇಲಿದ್ದೀನಿ. ನನ್ನ ಮಕ್ಕಳು ನನ್ನ ತಂಗಿ ಮನೆಗೆ ಹೋಗಿದ್ದಾರೆ ಮತ್ತು ನಮ್ಮ ಹಸ್ಬೆಂಡು ನಮ್ಮ ಮನೇಲಿದ್ದಾರೆ. ನಾನು ಒಬ್ಬಳೇ ಇರೋದ್ರಿಂದ ಇವತ್ತು ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆಯಿಂದನೇ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಬನ್ನಿ. ರಾತ್ರಿನೇ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಯಾವಾಗಲೂ ಅಷ್ಟೇ ನಂಗೆ ಅಡುಗೆ ಮನೆ ಬೆಳಗ್ಗೆ ಬಂದ ತಕ್ಷಣ ಕ್ಲೀನಾಗಿರಬೇಕು. ನೈಟೇ ಕ್ಲೀನ್ ಮಾಡಿದೆ, ಎದ್ದ ತಕ್ಷಣ ಬಿಸಿನೀರು ಇಟ್ಟಿದ್ದೀನಿ. ಅಮ್ಮನ ಮನೆ ಹತ್ರ ಫಿಲ್ಟ್ರ್ ಇರಲ್ಲ, ನಾವು ನಾರ್ಮಲ್ ಟ್ಯಾಪ್ ವಾಟರ್ನ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಕುದಿಸಿ ಇಟ್ಕೊತೀನಿ. ಅದಕ್ಕೆ ದೊಡ್ಡ ಪಾತ್ರೆಲಿ ಇಟ್ಟು ಕುದಿಸ್ತಾ ಇದ್ದೀನಿ. ಇನ್ನು ಅಡುಗೆ ಮನೆ ಅಂತೂ ನೋಡ್ಬೋದು ಫುಲ್ ಕ್ಲೀನು. ನೈಟ್ ಈ ಥರ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಫ್ರೆಶ್ ಅನಿಸುತ್ತೆ. ಆರಾಮಾಗಿ ಏನು ಕೆಲಸ ಮಾಡೋದಕ್ಕೂ ಈಸಿ. ಇಲ್ಲ ಎದ್ದು ಬಂದ ತಕ್ಷಣ ಪಾತ್ರೆ ತೊಳೆಯೋದು ಅಂದರೆ ಸ್ವಲ್ಪ ಕಷ್ಟ. ತುಂಬ ಅಪರೂಪ ನಾನು ಪಾತ್ರೆ ಇಡೋದು, ಇಲ್ಲಾಂದರೆ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಈ ಥರ, ಆವಾಗ ಆರಾಮಾಗಿರ್ಬೋದು. ಈಗ ನಂಗೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರು ಅಥವಾ ಆಮ್ಲ ವಾಟರ್ ಎರಡರಲ್ಲಿ ಒಂದನ್ನಂತೂ ಕುಡಿತೀನಿ. ಸೊ ಆಮ್ಲ ಜ್ಯೂಸು ಅಥವಾ ನೀರು 2. ಅಮ್ಮನ ಮನೆ ಹತ್ರ ಈಚೆ ಕಡೆ ಮೇಲಿದ್ದು ಫಸ್ಟ್ ಫ್ಲೋರಲ್ಲಿ ಇರೋದಲ್ವಾ, ಸೊ ಈಚೆ ಕಡೆ ಕೂತ್ಕೊಂಡು ನೋಡೋಕ್ಕೆ ಚೆಂದ. ಅಲ್ಲಿ ಗಿಳಿಗಳೆಲ್ಲ ಇದೆ, ಅದು ಸೌಂಡ್ ಕೇಳಿಸ್ಕೊಂಡು ಸ್ವಲ್ಪ ಪ್ರಶಾಂತವಾಗಿರುತ್ತೆ. ಜನರದ್ದು ಮಾತುಕತೆ ಏನೂ ಇರಲ್ಲ ಅಲ್ವಾ. ನೋಡ್ಕೊಂಡು ನೀರು ಕುಡಿದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಇವಾಗ ವಾಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಡಯಟ್ ಮಾಡೋಣ, ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಅನಿಸ್ತಾ ಇತ್ತಲ್ವ, ಸೊ ಸ್ವಲ್ಪ ವರ್ಕ್ ಆಗ್ತಾಯಿದೆ. ಏನೇ ಎಕ್ಸಸೈಸ್ ಮಾಡಿಲ್ಲ ಅಂದ್ರೂ ವಾಕ್ ಮಾಡಿದ್ರೇ, ವಾಕ್ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡ್ಬೋದು. ನನಗೆ ಅದು ಸಕ್ಸಸ್ ಆಗಿದೆ, ನನ್ನ ವೆಯ್ಟ್ ಲಾಸ್ ಕೂಡ ಆಗಿದೆ. ಅದಕ್ಕೆ ಒಂದು ಅರ್ಧ ಗಂಟೆ ಬೆಳಗ್ಗೆ, ಒಂದು ಅರ್ಧ ಗಂಟೆ ರಾತ್ರಿ, ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾ ಇರ್ತೀನಿ. ವಾಕ್ ಮಾಡಾದಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಬಸವಪ್ಪ ಬರುತ್ತೆ. ಅದು ನಮ್ಮ ಏರಿಯಾ ಬಸವ, ಅಮ್ಮನ ಮನೆ ಹತ್ರ. ಆ ಬಸವಪ್ಪಂಗೆ ನಮ್ಮ ಏರಿಯಾದಲ್ಲೇ ಬಿಟ್ಟಿರೋದು. ಚಿಕ್ಕವನ್ನೇ ತೊಗೊಂಬಂದು ಇಲ್ಲೇ ಬಿಟ್ಟಿದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಏರಿಯಾದಿಂದ ಅದನ್ನು ಕಿಚಾಯಿಸೋಕ್ಕೆ ತಗೊಂಡೋಗ್ತಾರೆ. ಅದು ಎಷ್ಟು ಸಾದು ಅಂದರೆ, ಎಷ್ಟು ದೊಡ್ಡಕ್ಕೆ ಎಷ್ಟು ಚೆನ್ನಾಗಿದೆ. ಒಂಚೂರು ಇದು ಮಾಡಲ್ಲ. ಯಾರು ಅದಕ್ಕೆ ಮುದ್ದೆ ಊಟ ಕೊಡ್ತಾರೋ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಅವ್ರ ಮನೇಲಿ ಮುದ್ದೆ ಅಥವಾ ಹಣ್ಣು ಏನಿದೆಯೋ ಅದನ್ನು ಕೊಡ್ತಾರೆ. ಅದನ್ನು ತಿನ್ಕೊಂಡು ಆರಾಮಾಗಿ ಹೋಗುತ್ತೆ. ಒಂಚೂರು ಆಯೋದಾಗಲಿ ಒದಿಯೋದಾಗಲಿ ಏನೂ ಮಾಡಲ್ಲ. ಚಿಕ್ಕ ಮಗು ಕೂಡ ನಿಂತಿದ್ರು ಅದು ಒಂಚೂರು ಅಲ್ಲಾಡಲ್ಲ. ಅದ್ರ ಪಾಡಿಗೆ ಅದು ತಿನ್ಕೊಂಡು ಓಡಾಡ್ತಾ ಇರತ್ತೆ. ಎಲ್ಲರ ಜೊತೆನೂ ಚೆನ್ನಾಗಿ ಬೆರೆತ್ಕೊಂಡ್ಬಿಟ್ಟಿದೆ. ಮತ್ತು ಅಲ್ಲಿ ಸುಮಾರು ಜನ ಅದಕ್ಕೋಸ್ಕರನೇ ಅಂತಲೇ ಮುದ್ದೆ ಎಲ್ಲ ಮಾಡಿಟ್ಕೊಂಡಿರ್ತಾರೆ, ಅದು ಬಂದ ತಕ್ಷಣ ಕೊಡೋದಕ್ಕೆ. ನಾನು ಸ್ವಲ್ಪ ಬಾಳೆಹಣ್ಣು ತೊಗೊಂಡೋಗೋಣ, ನಮ್ಮ ಮನೆಯಿಂದ ಬಾಳೆಹಣ್ಣು ತಂದಿದ್ವಿ, ಬಾಳೆಹಣ್ಣು ಬಿಟ್ಟಿತ್ತು, ಸೊ ಅದಕ್ಕೆ ಕೊಡೋಣ ಅಂತ ಹೋಗಿದ್ದೀನಿ. ಕರೆದ ತಕ್ಷಣ ನೋಡಿ ಹೇಗೆ ಬರುತ್ತೆ. ಏನು ಕೊಡ್ತೀವೋ ಅದು ಇಷ್ಟ ಆದರೆ ತಿಂದ್ಕೊಂಡು ಅದ್ರ ಪಾಡ್ಗೆ ಅದು ಹೋಗುತ್ತೆ. ಪಾಪ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ. ಬೆಳಗ್ಗೆ ಟೈಮ್ ಬರುತ್ತೆ, ಸೊ ಅದಕ್ಕೆ ಎಲ್ಲರೂ ಬೆಳಗ್ಗೆ ಅದನ್ನು ಬರೋದೇ ಕಾಯ್ತಾ ಇರ್ತಾರೆ. ಅದಾದಮೇಲೆ ನಾನು ವಾಕೆಲ್ಲ ಮಾಡಾಯ್ತಲ್ವ, ಸೊ ಎಳ್ನೀರು ತರಿಸ್ಕೊಂಡಿದ್ದೆ. ಡೈಲಿ ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ತಾರ್ ಅಂತ ಹೇಳ್ತೀವಿ, ಒಂದು ಗೊನೆ ಫುಲ್ಲು ಎಳ್ನೀರು ತರಿಸ್ಕೊಂಡಿದ್ವಿ. ದಿನ ಬೆಳಗ್ಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹಾಗೆ ಚಿಕ್ಕದಿತ್ತಲ್ವ, ಕುಡ್ಲಲ್ಲೇ ಹಿಂಗೆ ಮಾಡ್ಕೊಬೋದು. ಹಿಂಗೆ ತೆಗೆದ್ರೆ ಆರಾಮಾಗಿ ಬರುತ್ತೆ ಕುಡ್ಲಲ್ಲೇ. ಅದಕ್ಕೆ ನಾನೇ ಓಪನ್ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಸಖತ್ ಸ್ವೀಟಾಗಿತ್ತು. ಬೆಳಗ್ಗೆ ಎಳ್ನೀರು ಕುಡಿಯೋದು ಸಖತ್ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ತಂಪು ಕೂಡ ಬಾಡಿಗೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾಯಿರ್ತೀವಿ. ಬೆಳಗ್ಗೆ ಟೈಮ್ ಕುಡಿದ್ರೆ, ಎಳ್ನೀರು ಮಾಮೂಲಿ ಟೈಮಲ್ಲಿ ಕುಡಿದ್ರೂ ಒಳ್ಳೆಯದು, ಆದರೆ ತುಂಬ ಜನ ಬೆಳಗ್ಗೆ ಟೈಮೇ ಕುಡಿತಾರೆ. ಬೆಳಗ್ಗೆನೇ ಎಳ್ನೀರು ಜಾಸ್ತಿ ಸೇಲ್ ಆಗುತ್ತೆ, ಯಾಕೆಂದರೆ ಬೆಳಗ್ಗೆ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ನಾನು ಅದಕ್ಕೆ ತರಿಸ್ಕೊಂಡು ದಿನ ಒಂದೊಂದು ಕುಡಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಬುಡ್ಡೆಗಳೆಲ್ಲ ಅಲ್ಲೇ ಹಾಕಿದ್ದೀನಿ, ಎಳ್ನೀರು ಕುಡ್ದಿರೋದೆಲ್ಲ. ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬರ್ಬೇಕು. ನೋಡೋಣ ಏನೇನು ಕೆಲಸ ಆಗುತ್ತೆ ಅಂತ. ಮಕ್ಕಳಿದ್ರೆ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ತಿಂಡಿ ಮಾಡಿಬಿಟ್ಟು ಅವ್ರಿಗೆ ರೆಡಿ ಮಾಡಿ ಕಳ್ಸೋದು ಅಷ್ಟೇ ಆಗುತ್ತೆ. ಸ್ವಲ್ಪ ಟೈಮ್ ಇದೆ, ಬೇರೆ ಏನು ಕೆಲಸ ಅಷ್ಟಿಲ್ಲ. ಇಲ್ಲಿ ಮನೆ ಹತ್ರನೇ ಒಂದು ಪುಟ್ಟು ಡೈರಿ ಇದೆ, ಅಲ್ಲೇ ಹಾಲು ತೊಗೊಂಬರೋದು. ಪ್ಯಾಕೆಟ್ ಹಾಲೆಲ್ಲ ತರಲ್ಲ, ನಂಗೆ ಒಂದಷ್ಟು ಅಡ್ಜಸ್ಟ್ ಆಗಿಬಿಟ್ಟು ಇವಾಗ ಪ್ಯಾಕೆಟ್ ಹಾಲು ಕುಡಿಯೋದಕ್ಕೆ ಆಗಲ್ಲ. ಸೊ ಇಲ್ಲೂ ಡೈರಿ ಇದೆ, ನಮ್ಮೂರಲ್ಲೂ ಕೂಡ ನಾವು ಡೈರಿಲೇ ಹಾಲು ತೊಗೊಂಬರೋದು. ಸೊ ಅದಕ್ಕೆ ಅಲ್ಲೇ ಹಾಲು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಇದು ಬುಕ್ಕು ತಿಂಗ್ಳಿಗೆ ಒಂದ್ಸಲಿ ಪೇಮೆಂಟ್ ಮಾಡೋ ಥರ, ದಿನ ಎಷ್ಟೆಷ್ಟು ಹಾಕ್ಸ್ಕೊತೀವೋ ಅದನ್ನು ಬರೆದಿರ್ತಾರೆ. ಒಟ್ಟಿಗೆ ಒಂದು ತಿಂಗಳಾದಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಅಮೌಂಟ್ ಕಟ್ಟೋದು. ಸೊ ಅದಕ್ಕೊಂದು ಪುಟ್ಟು ಬುಕ್ ಇಟ್ಟಿದ್ದೀನಿ. ಹೇಗಿದ್ರು ಇಲ್ಲೇ ಜಾಸ್ತಿ ದಿನ ಇರ್ತೀನಲ್ವ ಅಂದ್ಬಿಟ್ಟು ಬುಕ್ಕಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಾಲು ಬಿಡಿಸ್ಕೊಂಡು ಬರಬೇಕು. ನನ್ನ ಮಕ್ಕಳಿದ್ದಿದ್ರೆ ಅವರೇ ಹೋಗ್ತಾಯಿದ್ರು, ನಾನೇನು ಹಾಲು ಬಿಡಿಸ್ಕೊಂಬರಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಹಾಲೆಲ್ಲ ತೊಗೊಂಬಂದಿದ್ದೀನಿ. ಚೆನ್ನಾಗಿ ಸಿಗುತ್ತೆ. ಏನೋ ಒಂಥರ ಪ್ಯಾಕೆಟ್ ಹಾಲಿಗೂ ಇದಕ್ಕೂ ಫ್ಲೇವರ್ ಚೇಂಜ್ ಇರುತ್ತೆ. ನಂಗೆ ಇದೇ ಇಷ್ಟ ಆಗೋದು, ಬೆಲ್ಲ ಹಾಕೊಂಡು ಕುಡಿಯೋಕ್ಕೆ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟಲ್ಲಿ ಹಣ್ಣನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಹಣ್ಣನ್ನು ದ್ರಾಕ್ಷಿ, ದಾಳಿಂಬೆ ಹಣ್ಣು, ಅಂದರೆ ಒಂದೊಂದ್ಸಲಿ ಒಂದೇ ಥರ ತಂದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನನ್ನ ಮಗಳೂ ಅಷ್ಟೇ ತಿನ್ನಲ್ಲ. ಅದಕ್ಕೋಸ್ಕರ ಒಂದೊಂದ್ಸಲಿ ಒಂದೊಂದು ಥರ ತೊಗೊಂಬರ್ತೀನಿ, 2-3 ಥರ. ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ. ದ್ರಾಕ್ಷಿಲಿ ಸ್ವಲ್ಪ ಕೆಮಿಕಲ್ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ ಅಂತೇಳ್ಬಿಟ್ಟು ಬಿಸಿನೀರು, ಸಾಲ್ಟ್ ಎಲ್ಲ ಹಾಕಿ ನೆನೆಸ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಮತ್ತೆ ಬೇರೆ ನೀರಲ್ಲಿ ತೊಳ್ಕೊಂಡು ಎತ್ತಿಟ್ಕೊತೀನಿ. ಅದ್ರ ಜೊತೆಗೆ ನಾನು ಇದೊಂದು ಹಣ್ಣು ತೊಗೊಂಬಂದಿದ್ದೀನಿ. ನನಗೆ ತುಂಬ ಇಷ್ಟ ಹಣ್ಣು. ಅದು ಲೀಚ ಏನೋ ನನಗೆ ಹೆಸರು ಮರ್ತೋಗ್ಬಿಡ್ತು.
ಅದು ಸಿಪ್ಪೆ ಥರ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಒಳಗಡೆ ತಿಂದರೆ ಸಖತ್ ಸ್ವೀಟಾಗಿ ಚೆನ್ನಾಗಿರುತ್ತೆ. ಸೊ ಅದನ್ನು ತೊಗೊಂಬರ್ತೀನಿ. ಯಾವಾಗ ತುಂಬ ಕಾಸ್ಟ್ಲಿ, ಒಂದು 250 ರುಪೀಸ್ ಇರ್ಬೋದು, ಅದು ನನಗೆ ಕಾಸ್ಟ್ಲಿನೇ. ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಒಂದು 10, 15, 20 ಬರೋ ಥರ ತೊಗೊಂಬರ್ತೀನಿ. ಒಂದು 50 ರೂಪಾಯಿ ಆಗಿರುತ್ತೆ. ಸೊ ಯಾವಾಗ ಫ್ರೂಟ್ಸ್ ತಂದಾಗಲೂ ಅದನ್ನು ತೊಗೊಂಬರ್ತೀನಿ. ಮಂಡ್ಯದಲ್ಲಿ ಒಂದು ದೊಡ್ಡದು ಫ್ರೂಟ್ ಸ್ಟಾಲ್ ಆಗಿದೆ, ಅಲ್ಲಿ ಹೋಗಿ ತೊಗೊಂಬಂದ್ರೆ ಎಲ್ಲ ಥರ ವೆರೈಟೀಸ್ ಫ್ರೂಟ್ಸು ನಮ್ಗೆ ಎಷ್ಟು ಬೇಕೋ ನಾವು ಅದನ್ನು ತೊಗೊಂಡು ಬರ್ಬೋದು. ಅಷ್ಟಕ್ಕೆ ಅಮೌಂಟ್ ಆಗಿ ಕೊಡ್ತಾರೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ದಾಳಿಂಬೆ ಹಣ್ಣು, ಸ್ವಲ್ಪ ದ್ರಾಕ್ಷಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ರಾತ್ರಿ ಪಾತ್ರೆ ತೊಳೆದಿಟ್ಟಿದ್ನಲ್ಲ, ಎಲ್ಲ ಆರಿದೆ. ನೀಟಾಗಿ ಜೋಡಿಸ್ಕೊಂಡ್ಬಿಡೋಣ ಅಂತ ಪಾತ್ರೆ ಕೂಡ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಜೋಡಿಸ್ಬಿಟ್ರೆ ಇವಾಗ ಸ್ವಲ್ಪ ಪಾತ್ರೆ ಇರುತ್ತಲ್ಲ, ಅದನ್ನು ತೊಳೆದಿಟ್ಬಿಟ್ರೆ ಮತ್ತೆ ಆರುತ್ತೆ, ಮತ್ತೆ ಸಂಜೆ ಜೋಡಿಸ್ಕೊಬೋದು ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಅದ್ರ ಜೊತೆಗೆ ಗೊಜ್ಜು, ರಾತ್ರಿ ಕಾಳು ಗೊಜ್ಜು ಸಾರು ಮಾಡಿದ್ದು ಸ್ವಲ್ಪ ಇತ್ತು. ಬ್ಯಾಚುಲರ್ ಲೈಫ್ ಅಂದರೆ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಏನು ಹೇಳ್ತಾರೆ, ಟೈಮ್ಗೂ ಹೊಸದೇನು ಮಾಡ್ಕೊಳ್ಳಲ್ಲ, ಇದು ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಅದೇ ರೀತಿ ಇವತ್ತು ಕೂಡ ನಾನು ರಾತ್ರಿ ಮಾಡಿದ್ದು ಕಡಲೆಕಾಳು ಸಾರು ಇತ್ತಲ್ಲ, ಸೊ ಅದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಮತ್ತು ನೀರು, ಕುಡಿಯೋ ನೀರು ಕೆಳಗಡೆ ಬರುತ್ತೆ. ಸೊ ಬಿಂದಿಗೆಗೆ ಅಂದರೆ ಅಡುಗೆಗೆಲ್ಲ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇಟ್ಕೊತೀವಿ. ಸೊ ಅದಕ್ಕೆ ಇವಾಗ ಬಿಂದಿಗೆಯಲ್ಲಿ ನೀರು ಇಟ್ಕೊಂಬರೋಣ ಅಂತ ಹೋಗಿದ್ದೀನಿ. ಇದು ಕೆಳಗಡೆ ನೋಡ್ಬೋದು, ಎಲ್ಲ ಕೆಳಗಡೆ ಮನೆ ಆಂಟಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ 2 ಬಿಂದಿಗೆ ತಂದಿಟ್ಕೊಂಡ್ರೆ ನನಗೆ 2 ದಿನ ಬರುತ್ತೆ, 2-3 ದಿನ. ಸೊ ಅದಕ್ಕೆ ಒಟ್ಟಿಗೆ 2 ಬಿಂದಿಗೆ ತೊಗೊಂಬಂದು ಇಟ್ಕೊತಾ ಇದ್ದೆ. ಇದನ್ನು ಕುಡಿಯೋದಕ್ಕೆ ಇದೇ ನೀರನ್ನ ಹಾಕ್ಕೊಂಡು ಬಿಸಿ ಮಾಡಿ ಕುದಿಸಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದು 1 ಡೇ ಫುಲ್ ಬರುತ್ತೆ. ಅಡುಗೆಗೆಲ್ಲ ಡೈರೆಕ್ಟಾಗಿ ಬಿಂದಿಗೆ ನೀರೇ ಯೂಸ್ ಮಾಡ್ತೀನಿ. ಟ್ಯಾಂಕಿದೆಲ್ಲ ಅಮ್ಮ ಯೂಸ್ ಮಾಡಲ್ಲ, ಟ್ಯಾಂಕ್ ನೀರೆಲ್ಲ ಬಳಸಬೇಡ ಅಂತ. ಬಿಸಿನೀರು ಕುಡ್ದಾಗಿತ್ತಲ್ವ, ಇವಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತೀನಿ. ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಫ್ರೂಟ್ಸು. ಸೊ ಇದಿಷ್ಟು ಬ್ರೇಕ್ಫಾಸ್ಟ್ ಸ್ವಲ್ಪ ಕಮ್ಮಿ ತಿನ್ನೋದು. ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ವಾಕು ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕಮ್ಮಿ ತಿಂದು ಫ್ರೂಟ್ಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಅದನ್ನೆಲ್ಲ ತುರಿದ್ಕೊಂಡು ಅದರ ರಸ ಎಲ್ಲ ಇಂಟ್ಕೊಂಡ್ಮೇಲೆ ಅದನ್ನ ಸ್ವಲ್ಪ ಒಣಗಿಸಿ ಇಟ್ಕೊತೀನಿ. ಅದನ್ನು ಕೂದಲಿಗೆ, ಹೇರ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ಕೊಬೋದು. ಸೊ ಅದಕ್ಕೆ ಅದನ್ನು ಅಲ್ಲೇ ಕಿಟಕಿ ಇದೆಯಲ್ಲೋ ಅಲ್ಲಿ ನೆರಳಲ್ಲೇ ಒಣಗಿಸ್ಕೊತೀನಿ. ಒಣಗಿಸಿದ್ಮೇಲೆ ಒಂದು ಡಬ್ಬಿಲಿ ಹಾಕಿಟ್ಕೊಂಡು ಎಣ್ಣೆ ಮಾಡುವಾಗ ಹಾಕ್ಕೋತೀನಿ, ಇಲ್ಲಾಂದರೆ ಹೇರ್ ಪ್ಯಾಕ್ ಮಾಡುವಾಗ ಹಾಕ್ಕೋತೀನಿ. ಯೂಸ್ ಆಗುತ್ತೆ, ಯಾಕೆಂದರೆ ಅದ್ರಲ್ಲಿ ಫುಲ್ಲು ಎಲ್ಲನೂ ಹೋಗಿರಲ್ಲ, ಸ್ವಲ್ಪ ಅದ್ರದ್ದು ಕಂಟೆಂಟ್ ಹಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ 1 ಲೋಟ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ನಾನು ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡಲ್ಲ, ನಂಗೆ ಗೊತ್ತಿರೋಂಗೆ 1 ಬಾಟ್ಲು ಅಷ್ಟೇ ಖಾಲಿ ಮಾಡೋದು. ಅದಕ್ಕೋಸ್ಕರ ಈ ರೀತಿ ಬೆಳಗ್ಗೆ 1 ಲೋಟ ನೀರು, ಬಿಸಿನೀರು, ಈ ಥರ ನಿಂಬೆಹಣ್ಣು ಜ್ಯೂಸು, ಬೆಳಗ್ಗೆ ಈ ರೀತಿ 1 ಲೋಟ ಬಿಸಿನೀರು, 1 ಲೋಟ ಆಮ್ಲ ಜ್ಯೂಸು, ಮಜ್ಜಿಗೆ, ಈ ರೀತಿ ಎಲ್ಲ ಕುಡಿದಾಗ ಅದೇ 1 ಲೀಟ್ರಷ್ಟು ಆಗಿಬಿಡುತ್ತೆ. ಆವಾಗ ಗೊತ್ತಾಗಲ್ಲ ನಾವು ನೀರು ಇಂಟೇಕ್ ಎಷ್ಟು ಮಾಡ್ತಾಯಿದ್ದೀವಿ ಅಂತ. ಸೊ ಜಾಸ್ತಿ ಆಗಲಿ ಅಂತ ಈ ಥರ ಜಾಸ್ತಿ ಲಿಕ್ವಿಡ್ ಐಟಮ್ನ ತೊಗೊತೀನಿ. ಅದಾದಮೇಲೆ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಅದೆಲ್ಲ ತುಂಬ ಬಿಸಿಲಿರೋದ್ರಿಂದ ಬೇಗ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ನೈಟ್ ಹಾಕಿಬಿಟ್ಟು ಬೆಳಗ್ಗೆ ಎತ್ಕೊಂಡ್ಬಿಡ್ತೀನಿ. ಈಗ ಹೆಂಗಿರೋ ಟೈಮ್ ಇತ್ತಲ್ಲ, ಎಲ್ಲ ಮಡಚಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಡಚಿ ಎತ್ತಿಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ. ಅದಕ್ಕೆ ಎಲ್ಲ ಬಟ್ಟೆ ತೆಗೆದಿಡ್ತಾ ಇದ್ದೀನಿ. ಮಡಚಿಟ್ಟಾಯಿತು. ಅದಾದಮೇಲೆ ಕಸ ಗುಡಿಸ್ದೆ. ಕಸ ಏನಷ್ಟಿಲ್ಲ, ಡೈಲಿ ಒಂದೊಂದು ಸ್ವಲ್ಪ ಕಸ ಗುಡಿಸ್ಬಿಟ್ರೆ ಕಾಲಿಗೆಲ್ಲ ಸಿಗ್ತಾ ಇರುತ್ತೆ ಎಲ್ಲ ಅಂದರೆ ಹೇಳ್ಬಿಟ್ಟು ಕಸನ ಗುಡಿಸ್ದೆ. ನೋಡಿ, ಬ್ಯಾಚುಲರ್ ಆಗಿದ್ರೆ ಎಷ್ಟು ಟೈಮ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ಟೆ ಮಡಚಿ ಕಸ ಗುಡಿಸು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ನಾವೆಲ್ರಿಗೂ ಅಡುಗೆ ಮಾಡಬೇಕಾದ್ರೆ ಬರೀ ತಿಂಡಿ ಒಂದು ಮಾಡೋಗ್ತಿದೆ ಅಷ್ಟೇ. ಅಮ್ಮನೇ ಬೇರೆದೆಲ್ಲ ಮಾಡ್ಕೊತಾ ಇದ್ದಿದ್ದು. ಜೊತೆಗೆ ಇವಾಗ ಮೊಸರು ತೊಗೊತಾ ಇದ್ದೀನಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ. ಮಧ್ಯಾಹ್ನ ನಾನು ಒಂದು ಬಾಟಲಲ್ಲಿ ಮಜ್ಜಿಗೆ ಕೂಡ ತೊಗೊಂಡೋಗ್ತೀನಿ. ನನಗೆ ಇವಾಗ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಬೇಸಿಗೆಗಾಲದಲ್ಲಿ 1 ಲೋಟ ಮಜ್ಜಿಗೆ ಕುಡಿದು ಇವಾಗ ಊಟ ಆದ ತಕ್ಷಣ ಮಜ್ಜಿಗೆ ಬೇಕು ಅನಿಸ್ತಾ ಇರುತ್ತೆ. ಇನ್ನು ಫ್ರೂಟ್ಸು, ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಮತ್ತು ಲೀಚು, ಇದು ಫ್ರೂಟ್ ತಂದಿದ್ದಲ್ಲ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದನ್ನು ಬಿಚ್ಚುವಾಗಲೇ ಹಂಗೆ ತಿನ್ಕೊಂಬಿಡ್ತೀನಿ. ಮಧ್ಯಾಹ್ನಕ್ಕೆ ಚಪಾತಿ, ಕಾಳು ಗೊಜ್ಜು, 1 ಬಾಟಲ್ ಮಜ್ಜಿಗೆ, ಇದಿಷ್ಟು ಸ್ವಲ್ಪ ಫ್ರೂಟ್ಸು, ಏನು ಹೇಳ್ತಾರೆ ಸ್ನ್ಯಾಕ್ಸ್ ಟೈಮಲ್ಲಿ ತೊಗೊಳೋದಕ್ಕೆ. ಚಪಾತಿ ಮಾಡೋಣ ಅಂದ್ಕೊಂಡೆ, ಬಾಣಲಿಲಿ ಎಣ್ಣೆ ಇದ್ದಿದ್ದು ನೋಡಿದೆ, ಪೂರಿ ಮಾಡೋಣ ಅನಿಸ್ತು. ಡಯಟ್ ಅಂದರೆ ಈ ಥರನೂ ಇರುತ್ತೆ ನಂದು. ಡಯಟು ಪೂರಿ ತಿಂತಾಯಿದ್ದೀರಾ ಅಂತ ಅನ್ಕೊಬೋದು, ಬಟ್ ನನಗೆ ಪೂರಿ ಇಷ್ಟ ಆಗುತ್ತೆ. ಪೂರಿ ತಿಂದಾಗ ಏನು ಮಾಡ್ತೀನಿ, ನೈಟು ಸ್ವಲ್ಪ ಮುದ್ದೆ ತಿಂದುಬಿಡ್ತೀನಿ. ಸೊ ಊಟ ಕಂಟ್ರೋಲ್ ಆಗುತ್ತೆ, ಕ್ಯಾಲೋರೀಸ್ ಕಮ್ಮಿ ಮಾಡ್ಕೊತೀನಿ, ವಾಕ್ ಜಾಸ್ತಿ ಮಾಡ್ಕೊತೀನಿ. ಸೊ ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಸೊ ಪೂರಿ ರೆಡಿ ಆಗ್ತಾಯಿದೆ. ಪೂರಿ ಉಬ್ಬಬೇಕು ಅಂತಂದರೆ ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ಒಂದು ಸ್ವಲ್ಪ ಹೊತ್ತು ಅದು ಬಿಟ್ಟು, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಿಂಗೆ ಅಲ್ಲಲ್ಲಿ ಮುಳುಗಿಸಿದ್ರೆ ಬೇಗ ಉಬ್ಬುತ್ತೆ. ಉಲ್ಟಾ ಮಾಡಿಬಿಟ್ಟು ಮತ್ತೆ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆ ನೀಟಾಗಿ ಉಬ್ಕೊಳ್ಳುತ್ತೆ. ಫಸ್ಟೇ ಉಬ್ಕೊಳ್ಳೋ ಥರ ಕಾಣಲ್ಲ, ಬಟ್ ನೀಟಾಗಿ ಎಣ್ಣೆ ಮುಳುಗೋ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಊದ್ಕೊಂಡು ಬರುತ್ತೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. 1-2 ಸೆಕೆಂಡು ಹಾಗೆ ರೋಲ್ ಮಾಡಿ ಒಂಚೂರು ಬ್ರೌನಿಷ್ ಕಲರ್ ಬಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ಆಯಿಲ್ ಇರೋದ್ರಿಂದ ಜಾಸ್ತಿ ಮಾಡಲ್ಲ. ನನ್ನ ಮಗಳಿಗೂ ಇಷ್ಟ. ಸಂಡೇಸು ಒಟ್ಟಲ್ಲಿ ಒಂದು 15 ಡೇಸ್ ಒನ್ಸ್ ಅಂತೂ ಮಾಡ್ತೀವಿ. ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೋತೀವಿ. ಆಯಿಲ್ ಜಾಸ್ತಿ ಕಂಟ್ರೋಲ್ ಮಾಡ್ತೀವಲ್ವ, ಅದಕ್ಕೆ ತುಂಬ ರೇರಾಗಿ ಮಾಡ್ತೀವಿ. ನೀರು, ಸೊ ಕಾಳುಗೊಜ್ಜು, ಪೂರಿ, 1 ಬಾಟ್ಲು ಮಜ್ಜಿಗೆ, ಫ್ರೂಟ್ಸು ಮತ್ತು ನೀರು. ಸೊ ಇದಿಷ್ಟು ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ತಿನ್ನಲ್ಲ, ಫ್ರೂಟ್ಸ್ ಅಷ್ಟೇ ತಿನ್ಕೊತೀನಿ. ಇಲ್ಲಾಂದರೆ ವರ್ಕಿಗೆ ಹೋದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಫ್ರೂಟ್ಸು ಬ್ರೇಕ್ ಟೈಮಲ್ಲಿ ತಿನ್ಕೊತೀನಿ. ಸೊ ಇದು ಗ್ಲಾಸ್ದು ಬೌಲು
ಯೂಸ್ ಮಾಡೋದು. ಸ್ವಲ್ಪ ಏರ್ ಟೈಟ್ ಇರೋದ್ರಿಂದ ಡ್ರೈ ಅನಿಸಲ್ಲ. ನಾನು ಮಾಮೂಲಿ ಸ್ಟೀಲ್ ಬಾಕ್ಸ್ ತೊಗೊಂಡೋಗ್ತಾ ಇದ್ದಾಗ ಒಂದು ಸ್ವಲ್ಪ ಒಣಗ್ದಂಗೆ ಅನಿಸ್ತಾ ಇತ್ತು. ಆಮೇಲೆ ಈ ಥರ ಏರ್ ಟೈಟ್ ಗ್ಲಾಸ್ ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಅಷ್ಟು ಡ್ರೈ ಆಗಲ್ಲ, ಬಿಸಿ ಇರಲ್ಲ ಬಟ್ ಡ್ರೈ ಆಗಲ್ಲ, ನೀಟಾಗಿ ಚೆನ್ನಾಗಿರುತ್ತೆ, ಡ್ರೈ ಅನಿಸಲ್ಲ, ಆರಾಮಾಗಿ ತಿನ್ಬೋದು. ಸೊ ಅದಕ್ಕೋಸ್ಕರ ಏರ್ ಟೈಟ್ ಗ್ಲಾಸ್ ಕಂಟೈನರ್ನ ಯೂಸ್ ಮಾಡ್ತಾಯಿದ್ದೀನಿ ಊಟಕ್ಕೆ, ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗೋದಕ್ಕೆ. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಬಳಸಿದ್ನಲ್ವ, ಅದೊಂದು ಚೂರಿತ್ತು, ಅದನ್ನು ತೊಳೆದ್ಬಿಡೋಣ ಅಂದ್ಬಿಟ್ಟು ಅದು ತೊಳೆದು ಎತ್ತಿಡ್ತಾಯಿದ್ದೀನಿ. ನೋಡಿ ಎಷ್ಟು ನನಗೆ ಶಾಕ್ ಆಗ್ತಾಯಿದೆ ಇಷ್ಟೊಂದು ಟೈಮ್ ಉಳ್ಕೊಂತ ಅಂತ. ಸೊ ಇದನ್ನು ಮಾಡಿಕೊಂಡು ನಾನು ಸ್ವಲ್ಪ ಬೇಗ ಮಲ್ಕೊತಾ ಇದ್ದೀನಿ. 10:30 ಮಲ್ಕೊಂಡ್ರೆ 5:30 ಎದ್ದೇಳ್ತೀನಿ. ಅದೊಂದು ಟೈಮ್ ಅಂತ ಹೇಳ್ಬೋದು. ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ. ಜೊತೆಗೆ ಮಕ್ಕಳು ಎಲ್ಲ ಇಲ್ಲದೇ ಇರೋದ್ರಿಂದ, ಒಬ್ಬಳೇ ಇರೋದ್ರಿಂದ ಒಬ್ಳಿಗೆ ಎಷ್ಟು ಪಾತ್ರೆ ಎಷ್ಟು ಅಡುಗೆ ಮಾಡಬೇಕಲ್ವಾ. ಸೊ ಎಲ್ರಿಗೂ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗನೂ ಕೆಲಸ ಮುಗೀತು. ಅದಾದಮೇಲೆ ಎಲ್ಲ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಮತ್ತು ಆ ಬಟ್ಟೆನ ಜಾಲಿಸಿ ಅಲ್ಲೇ ಇಟ್ಬಿಟ್ಟು ನೋಡಿ, ಮತ್ತು ಬೆಳಗ್ಗೆ ಹೇಗಿತ್ತೋ ಅದೇ ವ್ಯೂವಲ್ಲಿದೆ. ಇನ್ನು ಹೋಗುವಾಗ ನಾನು ಆಲ್ಮೋಸ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹೋಗ್ತೀನಿ. ಎಲ್ಲ ಒಂದು ಕಡೆಗೆ ಇಟ್ಕೊಂಡ್ಬಿಟ್ರೆ ತೊಗೊಂಡೋಗಕ್ಕೆ ಸರಿ ಆಗುತ್ತೆ. ಸೊ ನಾನು ಇದಿಷ್ಟು ಲಂಚ್ ತೊಗೊಂಡೋಗೋದು. ಮಜ್ಜಿಗೆ, ಗ್ಯಾಸ್ ಇನ್ನೊಂದ್ಸಲ ನೋಡ್ಕೊತಾ ಇದ್ದೀನಿ ಆಫ್ ಆಗಿದೆ ಅಂತ. ನಂಗೆ ಒಂದೊಂದ್ಸಲಿ ಆಫ್ ಮಾಡಿದ್ದೀನ ಇಲ್ವಾ ಅನಿಸ್ತಾ ಇರುತ್ತೆ. ಸೊ ಐ ಆಮ್ ರೆಡಿ. ಎಲ್ಲ ರೆಡಿ ಆಯಿತು. ಸ್ವಲ್ಪ ಕ್ರೀಮೆಲ್ಲ ಹಾಕ್ಕೊಂಡು ಹೊರಡೋಣ ಅಂತ. ಇವತ್ತು ಪರ್ಪಲ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಾನು ಕಾಲೇಜ್ಗೆ ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕು, ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗಂಗೆ. ಸ್ಕ್ರೀನು, ಮಾಯ್ಶ್ಚರೈಸರು ಮತ್ತು ಅದ್ರ ಜೊತೆಗೆ ರೋಸ್ ಪೌಡರ್ನ ಯೂಸ್ ಮಾಡ್ತೀನಿ. ರೋಸ್ ಪೌಡರ್ ಯೂಸ್ ಮಾಡಿದ್ರೆ ಸ್ವಲ್ಪ ಫ್ರೆಶ್ನೆಸ್ ಜಾಸ್ತಿ ಇರುತ್ತೆ. ಬರೀ ಕ್ರೀಮ್ ಹಾಕ್ಕೊಂಡು ಹೋದರೆ ಆಯ್ಲಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಇದಿಷ್ಟು ಕೆಲಸ ಆಯಿತು. ಬೇಗನೂ ಕೂಡ ಹೊರಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆ ಮಕ್ಕಳೆಲ್ಲ ಎಲ್ಲ ಬೇಜಾರಾಗ್ತಾಯಿತ್ತು. ನನ್ನ ಮಗಳು ಹೋಗುವಾಗ ಬಾಯ್ ಅಮ್ಮ, ಬರುವಾಗ ಅಮ್ಮ ಹೋಗ್ತಾ ಇದ್ದೀರಾ ಅಂದ್ಕೊಂಡೆಲ್ಲ ಮಾತಾಡಿಸ್ತಾ ಇದ್ಲು. ಇವಾಗ ಒಂಚೂರು ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಗಾಡೀಲಿ ಹೋಗೋದ್ರಿಂದ ನಾನು ಮೇಲ್ಗಡೆ ಒಂದು ಜಾಕೆಟು ಅಥವಾ ಪುಲ್ಲೋವರ್ಸ್ ಈ ಥರ ಏನಾರು ಹಾಕ್ಕೊಂಡು ಹೋಗ್ತೀನಿ. ಬಿಸಿಲಿದೆ, ಕೈಗೆ ಸೇಫ್ ಇರುತ್ತೆ, ಮತ್ತು ಕೂದಲು ಆರ್ತಾ ಇರುತ್ತೆ. ನಾವು ಗಾಡಿ ಓಡಿಸುವಾಗ ಕೂದಲು ಡ್ರೈ ಆಗಿಬಿಡುತ್ತೆ ಆರುವಾಗ, ಗಾಳಿಲೆಲ್ಲ ಆರುವಾಗ. ಸೊ ಅದಕ್ಕೋಸ್ಕರ ಜಾಕೆಟ್ನ ಹಾಕೊಂಡ್ಬಿಡ್ತೀನಿ. ಕೂದಲು ಆರಲ್ಲ ಮತ್ತು ಸ್ಕಿನ್ನು ಸೇಫ್ ಆಗಿರುತ್ತೆ. ಕಪ್ಪಾಗಿ ಅದಕ್ಕೆ ಮತ್ತೆ ಕ್ರೀಮ್ ಹಾಕೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸೋದು ಗಾಡಿ ತೊಗೊಂಡೋಗ್ಬೇಕು. ವಿತೌಟ್ ಹೆಲ್ಮೆಟ್ ಹೋಗೋ ಹಂಗಿಲ್ಲ. ಸೊ ಇದಿಷ್ಟು ಆಗಿ ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ಸಂಜೆ ಬಂದಿರೋದು. 5 ಗಂಟೆ ಆಯಿತು, ಬಂದಿದ್ದೀನಿ. 5 ಗಂಟೆ ನಂಗೆ ಮುಗಿಯೋದು. 5:15, 5:20 ಮನೆಗೆ ಬರ್ತೀನಿ. ಕೆಲಸ ಕೈಕಾಲು ತೊಳ್ಕೊಂಡು ನಂದು ಏನು ಊಟದ ಬಾಕ್ಸ್ ಇದೆಯೋ ಅದೆಲ್ಲ ಇಡಬೇಕು. ಬರುವಾಗ ನನಗೆ ಅತ್ತೆ ಮನೆಯಿಂದ ಮಾವಿನಹಣ್ಣು ಬಿಟ್ಟಿತ್ತು ಅಂತೇಳ್ಬಿಟ್ಟು ಮಾವಿನಹಣ್ಣು ಕೊಟ್ಟು ಕಳಿಸಿದ್ರು. ಅಲ್ಲಿ ಹೋಗಿ ಇಸ್ಕೊಂಡು ಬಂದಿದ್ದೆ. ಇವತ್ತು 5:15 ಬರೋಷ್ಟರಲ್ಲಿ ತುಂಬ ಕತ್ಲೆ ಥರ ಯಾಕಾಗಿದೆ ಅಂದರೆ ಬರೋಷ್ಟರಲ್ಲಿ 6 ಗಂಟೆ ಮೇಲಾಗೋಗಿತ್ತು. ಅತ್ತೆ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನನಗೆ ಮಾವಿನಹಣ್ಣೆಲ್ಲ ಕೊಟ್ಟರು. ಸೊ ಅದನ್ನ ಈಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಪೇಪರಲ್ಲಿ ಸುತ್ತಿ ಕೊಟ್ಟಿದ್ದಾರೆ. ಅದನ್ನು ಹಾಗೆ ಇಡಮ್ಮ, ಹಣ್ಣಾಗುತ್ತೆ ಅಂತ. ಮನೇಲಿ ಬಿಟ್ಟಿರೋ ಮಾವಿನಹಣ್ಣಿದು, ಯಾವುದೇ ಕೆಮಿಕಲ್ ಇಲ್ಲ, ಹಂಗೆ ನ್ಯಾಚುರಲಾಗಿ ಹಣ್ಣಾಗಲಿ ಅಂತೇಳ್ಬಿಟ್ಟು ಎಲ್ಲ ಒಂದು ಬೋಸಿಲ್ ಹಾಕಿಡ್ತಾ ಇದ್ದೀನಿ. ತುಂಬ ಬಿಟ್ಟಿತ್ತು. ಮೊದಲು ಒಂದ್ಸಲಿ 1 ರೌಂಡ್ ಆಗಿದೆ. ಇದು 2ನೇ ರೌಂಡು. ಸಖತ್ ಸ್ವೀಟಾಗಿ ಸಖತ್ತು ಹಣ್ಣಿರುತ್ತೆ. ಓಟೆ ಸಣ್ಣಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ದಪ್ಪಕ್ಕೆ. ಕಾಯಲ್ಲಿ ಮಾತ್ರ ತುಂಬ ಕಾಯಿ ಅಂದರೆ ಹುಳಿ ಇರುತ್ತೆ. ಬಟ್ ಹಣ್ಣಾದಾಗಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ನೋಡ್ಬೋದು ಇದು ಕಲರು. ಇನ್ನೂ ಹಣ್ಣಾಗಬೇಕು. ಹಣ್ಣಾದರೆ ಮಾತ್ರ ಸಖತ್ತಾಗಿರುತ್ತೆ. ಒಂಚೂರು ಕಾಯಿದ್ರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಪೂರ್ತಿ ಯೆಲ್ಲೋ ಕಲರ್ ಬರಲಿ ಅಂತೇಳ್ಬಿಟ್ಟು ಒಂದು ಕವರ್ಗೆ ಹಾಕಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ, ಇದು ಈ ಥರ ಹಣ್ಣಿರೋದು ಎಷ್ಟು ಕೈ ತುಂಬ ಬರುತ್ತೆ ಗೊತ್ತಾ ಈ ಹಣ್ಣು. ಸಖತ್ ಸ್ವೀಟಾಗಿರುತ್ತೆ. ಇದು ನಾಳೆ ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಇದೆ ಎಲ್ಲ ಹಣ್ಣು. ಇನ್ನೂ ಕಲರ್ ಬರುತ್ತೆ. ಹಣ್ಣು ಕಲರ್ ಬಂದಮೇಲೂ 2 ದಿನ ಇಟ್ಟು ತಿನ್ಬೋದು. ಒಂಚೂರು ಹಣ್ಣು ಕಳ್ತೋಗಲ್ಲ, ಗಟ್ಟಿಯಾಗೇ ಇರುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಹುರ್ಗಡ್ಲೆ, ಉಪ್ಪು ಖಾರ ಹಾಕಿರೋ ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಡಿಮಾರ್ಟಲ್ಲಿ ತೊಗೊಬಂದು ಇಟ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾಡೋಣ ಅಂತ. ನಾನು ಸ್ವಲ್ಪ ಡಯಟೆಲ್ಲ ಇರೋದ್ರಿಂದ ಸ್ವೀಟು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಖಾರ ಏನಾದರೂ ಹುಡ್ಕೊಂಡು ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡು ತಿನ್ನೋಣ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಹಸ್ಬೆಂಡು ಹಲಸಿನಹಣ್ಣು ಕೊಟ್ಟು ಕಳಿಸಿದ್ರು ಅಂದ್ಬಿಟ್ಟು ಹಲಸಿನಹಣ್ಣು ಕೊಟ್ಟು ಕಳಿಸಿದ್ರು. ಅದು ಕೂಡ ಟೇಸ್ಟ್ ನೋಡಿದೆ, ಬರೀ ಹಣ್ಣುಮಯ ಆಗಿಬಿಟ್ಟಿದೆ. ಮಾವಿನಹಣ್ಣು ಕೊಟ್ಟು ಕಳಿಸಿದ್ರು, ಹಲಸಿನಹಣ್ಣು. ನಾನು ಸ್ವಲ್ಪ ಹಣ್ಣುಗಳನ್ನ ತಂದಿದ್ದೆ. ಸೊ ನಾನು ಡಯಟ್ ಮಾಡ್ತಾ ಇರೋದಕ್ಕೂ ಅದಕ್ಕೂ ಒಳ್ಳೆ ಹಣ್ಣು ತಿಂದ್ಕೊಂಡೆ ಡಯಟ್ ಮಾಡಿಬಿಡ್ಬೋದು, ಅಷ್ಟೊಂದು ಹಣ್ಣಿದೆ. ಮಕ್ಕಳು ಇದ್ದಿದ್ರೆ ಅವ್ರಿಗೂ ತಿನ್ನೋರು, ಬಟ್ ಇಲ್ಲ. ಅದಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂತಾಯಿದ್ದೀನಿ. ಒಬ್ಬಳೇ ಎಷ್ಟು ಅಂತ ತಿನ್ನೋಕ್ಕಾಗತ್ತಲ್ವ. ಎಲ್ಲರೂ ಇದ್ದರೆ ಒಂಥರ ಚೆಂದ. ಎಷ್ಟೇ ತಿಂದರೂ ಏನೋ ಒಂಥರ ಬೇಜಾರಪ್ಪ. ಮನೆ ತುಂಬ ಜನ ಇದ್ರೇ ನಂಗೆ ಚೆಂದ.
ಮಕ್ಕಳಾಗಲಿ ಎಲ್ಲರೂ ಇರಬೇಕು ನನಗೆ, ಅವ್ರ ಜೊತೆ ಹಂಚ್ಕೊಂಡು ತಿನ್ನೋದು ಒಂಥರ ಚೆಂದ. ಈಗ ಎಷ್ಟೊಂದು ಅಯ್ಯೋ ಅನಿಸುತ್ತೆ, ಅದೇ ಮಕ್ಕಳಿದ್ದಿದ್ರೆ ಒಂಥರ ಎಲ್ರಿಗೂ ಕೊಟ್ಟು ನೀವು ತಗೊಳ್ಳಿ, ನನ್ನ ಮಕ್ಕಳು ಅಮ್ಮ ಇನ್ನೊಂದೆರಡು ಅನ್ನೋರ ಅದೊಂಥರ ಚೆಂದ. ಎಲ್ಲರ ಜೊತೆ ತಿನ್ನೋದು ಏನು ಒಬ್ಬೊಬ್ಬರೇ ಅಂತ ಸಖತ್ ಫೀಲ್ ಆಯಿತು. ಒಂದು ಕಡೆ ಈಸಿ ಮೂವ್ ಅನಿಸ್ತು, ಬಟ್ ಆದ್ರೂ ಎಲ್ಲರ ಜೊತೆ ಇದ್ದು ಒಂಥರ ಫೈಟಿಂಗಲ್ಲಿ ಲೈಫ್ ಹೋದ್ರೇ ಚೆಂದ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅದು ಒಂಥರ ಎಂಜಾಯ್ಮೆಂಟ್ ಎಲ್ಲರ ಜೊತೆ ಸೇರಿಕೊಂಡು. ಅದಾದಮೇಲೆ ಬೇಜಾರಾಗ್ತಾಯಿತ್ತು. ನಂದಿನಿ ಅಮ್ಮ ಕೂಡ ಇದ್ರಲ್ವ, ಅವರು ಸೊಪ್ಪು ಬಿಡಿಸ್ತಾ ಇದ್ದೀನಿ ಬನ್ನಿ ಅಂದರು. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಅಕ್ಕಪಕ್ಕನೇ ಬಾಗಿಲು, ಅಕ್ಕಪಕ್ಕನೇ ಮನೆ. ಸೊ ಅವರು ನಾನು ಕಷ್ಟ ಸುಖ ಮಾತಾಡಿಕೊಂಡು ಬೇಜಾರಾಗ್ತಾಯಿತ್ತು. ಅವರೂ ಅಂಕಲ್ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಲ್ಲಿಂದ ಬಂದಮೇಲೆ ಬಟ್ಟೆ ಎಲ್ಲ ಐರನ್ ಮಾಡಬೇಕಾಗಿತ್ತು. ಸ್ಯಾರಿ ಎಲ್ಲ ವಾಶ್ಗೆ ಹಾಕಿದೆ. ಸೊ ಅದಕ್ಕೆಲ್ಲ ಐರನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕಾಟನ್ ಸೀರೆ ಯೂಸ್ ಮಾಡೋದ್ರಿಂದ ಐರನ್ ಮಾಡಲೇಬೇಕು, ಇಲ್ಲಾಂದರೆ ನೀಟಾಗಿ ಕೂರೋದಿಲ್ಲ. ಅದಕ್ಕೆ ನೀಟಾಗಿ ಐರನ್ ಮಾಡ್ಕೊಂಡು ಬೆಳಗ್ಗೆ ಅದಂತೂ ಖಂಡಿತ ಆಗಲ್ಲ. ಒಂದ್ಸಲ ಈಗ ವಾಶ್ ಮಾಡಿದಾಗ 3-4 ಸ್ಯಾರಿ ಒಟ್ಟಿಗೆ ಐರನ್ ಮಾಡ್ಕೊಂಬಿಡ್ತೀನಿ. ಒಟ್ಟಿಗೆ ಇಟ್ಕೊಂಡ್ರೆ ಹಾಕೊಂಡೋಗೋದಕ್ಕೆ ಈಸಿ ಆಗುತ್ತೆ. ಶನಿವಾರ ಭಾನುವಾರ ಸಿಕ್ಕಿದ್ರೆ. ಇವಾಗ ಸ್ವಲ್ಪ ಫ್ರೀ ಇದ್ನಲ್ವ, ಇನ್ನೂ ನಿದ್ದೆ ಬರ್ತಿರಲಿಲ್ಲ. ಬೇಗ ಊಟ ಮಾಡಿದ್ದೆ, ನಿದ್ದೆನೂ ಬರ್ತಿರಲಿಲ್ಲ. ಅದಕ್ಕೆ ಊಟ ಮಾಡೋಕ್ಕೂ ಮುಂಚೆ ಫಸ್ಟೇ ಸ್ವಲ್ಪ ಐರನ್ ಮಾಡಿಬಿಟ್ಟು ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಐರನ್ ಮಾಡಿದೆ. ನಮ್ಮ ಅಮ್ಮನ ಹತ್ರ ನೋಡ್ಕೊಂಡಿರೋದು ಈ ಥರ ಐರನ್ ಮಾಡೋದು. ಡಬಲ್ ಫೋಲ್ಡ್ ಮಾಡಿಕೊಂಡು ಮಡ್ಚ್ಕೊಂಡು ಐರನ್ ಮಾಡಿಕೊಂಡ್ರೆ ಬೇಗನೂ ಐರನ್ ಮಾಡ್ಬೋದು ಮತ್ತು ಎಲ್ಲ ಕಡೆನೂ ಐರನ್ ಮಾಡ್ದಂಗೆ ಆಗುತ್ತೆ. ಇನ್ನು ಊಟಕ್ಕೆ ಮಜ್ಜಿಗೆ, ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೆ. ಚಪಾತಿ ಅದೇ ಗೊಜ್ಜಿತ್ತಾ, ಪೂರಿ ಹಿಟ್ಟು ಕಲಸಿದ್ನಲ್ಲ ಅದನ್ನೇ ಚಪಾತಿ ಮಾಡಿಕೊಂಡೆ. ಚಪಾತಿ ಹಿಟ್ಟಲ್ಲಿ ಪೂರಿ ಮಾಡಿದ್ದು ಬೆಳಗ್ಗೆ, ಈಗ ಅದಕ್ಕೆ ಚಪಾತಿ ಮಾಡಿಕೊಂಡು ಸೊ ನಂದು ಡಿನ್ನರ್ ಮುಗೀತು. 2 ಚಪಾತಿ, 1 ಲೋಟ ಮಜ್ಜಿಗೆ, 1 ಆಮ್ಲೆಟು. ಸೊ ಫಿನಿಶ್. ಅದಾದಮೇಲೆ ಫೈನಲ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದು ನೀಟಾಗಿ ಆಗಿಬಿಟ್ರೆ ಮುಗೀತು. ಸಿಂಕು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೈಟ್ ಒಂದ್ಸಲ ಸಿಂಕ್ನ ತೊಳೆದ್ಬಿಡ್ತೀನಿ, ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತ. ಇನ್ನು ಗೋಡೆಗೆಲ್ಲ ಆರಿರೋ ನೀರು, ಏನಾದರೂ ಅಡುಗೆ ಮಾಡಿರೋದು ಆರಿದ್ರೆ ಫುಲ್ ಅಡುಗೆ ಮನೆ ಫುಲ್ ಕ್ಯಾಬಿನ್ ಸ್ಟವ್ವು ಎಲ್ಲ ಸಿಟ್ಬಿಡ್ತೀನಿ. ಸೊ ಅದಾದಮೇಲೆ ಆರಾಮಾಗಿ ಹೋಗಿ ಮಲ್ಕೊಬೋದು. ಕೊನೆಗೆ ನೋಡ್ಬೋದು ಅಡುಗೆ ಮನೆ ಬೆಳಗ್ಗೆ ಹೇಗಿತ್ತೋ ಈಗಲೂ ಅದೇ ರೀತಿ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಇದ್ಬಿಟ್ರೆ ಅಡುಗೆ ಮಾಡೋದಕ್ಕೂ ಖುಷಿ ಆಗುತ್ತೆ. ಸುಮ್ಮನೆ ಅಲ್ಲಲ್ಲೇ ಹರಡ್ಕೊಂಡು ಒರೆಸ್ದೇ ಹೋದರೆ ಮಾಡೋದಕ್ಕೂ ಹಿಂಸೆ, ಒಂದು ಸ್ವಲ್ಪ ನೀಟ್ ಅನಿಸಲ್ಲ. ಪಾತ್ರೆ ಕೂಡ ದಬಾಕಿಟ್ಟಿದ್ದೀನಿ. ಇನ್ನು ಐರನ್ ಮಾಡಿರೋ ಸೀರೆಗಳು ಅದು ಕೂಡ ಜೋಡಿಸಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಚೇರ್ ಮೇಲೆ ಸ್ವಲ್ಪ ಇದೆ. ಸೊ ಡೈಲಿ ಯೂಸ್ ಮಾಡೋದ್ರಿಂದ ಸ್ಯಾರಿಗಳು ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಇಷ್ಟು ಸೀರೆಗಳನ್ನ ಇಟ್ಕೊಂಡಿರೋದು. ಐರನ್ ಎಲ್ಲ ಮಾಡಾಯಿತು. ನಂಗೆ ಮಲ್ಕೊಳ್ಳುವಾಗ ಮುಖ ತೊಳೆದು ಫ್ರೆಶ್ಶಾಗಿ ಮಲ್ಕೋಬೇಕು. ಎಲ್ಲರೂ ಕೇಳ್ತಾರೆ ಮುಖಕ್ಕೆ ನೀರು ಹಾಕ್ಬಿಟ್ರೆ ನಿದ್ದೆ ಹೊಟ್ಟೋಗಲ್ವ ಅಂತ. ಹಾಗೆಲ್ಲ ಏನಿಲ್ಲ, ನನಗೆ ಫ್ರೆಶ್ಶಾಗಿ ಮಲ್ಕೊಬೇಕು. ನಂಗೆ ಸಮ್ಟೈಮ್ಸ್ ಏನಾದ್ರು ಜಾಸ್ತಿ ಪಾತ್ರೆ ತೊಳ್ದು ಕೊಳೆ ಆಯಿತು ಅನಿಸಿದ್ರೆ ಸ್ನಾನ ಮಾಡಿಬಿಟ್ಟೆ ಮಲ್ಕೊಬಿಡ್ತೀನಿ ನಾನು ಒಂದ್ಸಲ. ಅದಕ್ಕೋಸ್ಕರ ಇವಾಗ ಮುಖ ತೊಳ್ಕೊಂಬಂದು ಮಲ್ಕೊತಾ ಇದ್ದೀನಿ. ಸುಮಾರು ಜನ ಮುಖ ತೊಳೆಯಲ್ಲ, ಕೆಲವ್ರು ಮುಖ ತೊಳ್ಕೊಂಡು ಮಲ್ಕೋತಾರೆ. ನನಗೂ ಏನಿಲ್ಲ, ನಂಗೆ ಮುಖ ತೊಳ್ಕೊಂಡ್ರೆ ಆರಾಮಾಗಿ ಫ್ರೆಶ್ ಅನಿಸುತ್ತೆ, ಆರಾಮಾಗಿ ಮಲ್ಕೋತೀನಿ. ಫೈನಲಿ ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಆಯಿತು. 1 ಲೋಟ ಬಿಸಿ ನೀರು, ಬೆಳಗ್ಗೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿತೀನಿ. ಇವಾಗ ಸ್ವಲ್ಪ ಬಿಸಿ ಉಫ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಥರ ಕುಡಿತೀನಿ. ಯಾಕೆಂದರೆ ತಿಂದಿದ್ದು ಜಿಡ್ಡೆಲ್ಲ ಏನಾದ್ರು ಇದ್ದರೆ ಸ್ವಲ್ಪ ಹಾಗೆ ಜೀರ್ಣ ಆಗಲಿ ನೀಟಾಗಿ ಅಂತೇಳ್ಬಿಟ್ಟು ಬಿಸಿನೀರನ್ನ ಕುಡಿದ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತು ಬ್ಯಾಚುಲರ್ ಡೇ ನಂದು ಈ ರೀತಿ ಇತ್ತು. ಒಂಥರ ಬೇಗ ಕೆಲಸ ಆಯಿತು, ಎಲ್ಲ ಕೆಲಸನೂ ಬೇಗ ಮುಗ್ದೋಗ್ತಾಯಿತ್ತು. ಅವ್ರ ಜೊತೆಗೆ ಬೇಜಾರು ಇತ್ತಪ್ಪ. ಫ್ಯಾಮಿಲಿ ಇದ್ರೇ ಚೆಂದ. ಮಕ್ಕಳು, ಗಂಡ, ಅಪ್ಪ, ಅಮ್ಮ, ತಮ್ಮ, ತಂಗಿ ಎಲ್ಲರೂ ಇದ್ರೇ ಚೆಂದ. ಒಬ್ಬರು ಲೈಫ್ ಲೀಡ್ ಮಾಡೋದು ಒಂದು ದಿನಕ್ಕೆ ಚೆಂದ, ಅರ್ಧ ಗಂಟೆಗೆ ಚೆಂದ ಆಗೋದಿಲ್ಲ ಯಾವ ಕಾರಣಕ್ಕೂ. ಅದಾದಮೇಲೆ ನನಗೆ ಅವತ್ತೇನಾದರೂ ಖುಷಿ ವಿಷಯ ಆದರೆ ಡೈರಿಲಿ ಬರೆದಿಡ್ತೀನಿ. ಸೊ ಇವತ್ತು ಹಾಗೆ ಬರಿಬೇಕನ್ನಿಸ್ತು, ಅದಕ್ಕೆ ಬರಿತಾ ಇದ್ದೀನಿ. ಸೊ ಇದಾದಮೇಲೆ ನಂದು ಈ ದಿನ ಮುಗೀತು. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಮಕ್ಕಳು ಹಸ್ಬೆಂಡ್ ಎಲ್ಲ ಬಿಟ್ಟು ಅಥವಾ ಹೆಂಡ್ತಿ ಮಕ್ಕಳನ್ನ ಬಿಟ್ಟು. ಜೆಂಟ್ಸ್ ಇರ್ತಾರೆ ಆಲ್ಮೋಸ್ಟ್, ನಂಗೆ ಗೊತ್ತಿರೋಂಗೆ ಗರ್ಲ್ಸ್ ಜಾಸ್ತಿ ಇರಲ್ಲ. ಒಂದು ದಿನದ ಜರ್ನಿ ಇವತ್ತಿಗೆ ಎಂಡ್ ಆಯಿತು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ಒಂಥರ ಚೆನ್ನಾಗಿದೆ ಅನಿಸುತ್ತೆ, ಆದರೆ ತುಂಬ ಚೆನ್ನಾಗಿದೆ ಅಂತ ಅನಿಸಲ್ಲ. ಯಾಕೆಂದರೆ ನಾವು ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ವ, ಅವ್ರು ಬೇಕೇ ಬೇಕಂತ ಅನಿಸುತ್ತೆ. ಮಕ್ಕಳು ಎಲ್ಲರೂ ಇರಬೇಕು. ಲೈಫಲ್ಲಿ ಒಂದು ಚೇಂಜಸ್ ಬೇಕು, ಏನಾದರೂ ಡಿಫ್ರೆಂಟಾಗಿರಲಿ ನೋಡಬೇಕು ಅಂತವರು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು.